ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನ್ಯೂ ಇಯರ್ಗೆ ಅಥವಾ ಹಬ್ಬಗಳಿಗೆ ಏನಾದರೂ ಸ್ಪೆಷಲ್ ದಿನಗಳಿರುವಾಗ ಯಾವ ಥರ ರಂಗೋಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು 19ರಿಂದ 10 ದೊಡ್ಡದೇ ರಂಗೋಲೆ. ಆದರೂ ಇದನ್ನು ಎಲ್ಲ ದಿನವೂ ಹಾಕೋಕ್ಕಾಗಲ್ವಲ್ಲ, ಪ್ರತಿದಿನ ಹಾಕಿದ್ರೆ ತುಂಬಾ ಟೈಮ್ ತೊಗೊಳುತ್ತೆ, ಯಾರೂ ಅಷ್ಟೊಂದು ಬಿಡುವಿರಲ್ವಲ್ಲ. ಅದಕ್ಕೆ ಇದನ್ನು ಏನಾದರೂ ಸ್ಪೆಷಲ್ ಒಕೇಶನ್ಸ್ ಇರುವಾಗ, ಏನಾದರೂ ಸ್ಪೆಷಲ್ ದಿನಗಳಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರಂಗೋಲೆ ತುಂಬಾ ಒಂಥರ ಚೆನ್ನಾಗಿದೆ. ಯಾಕೆ ಅಂತಂದರೆ, ಫಸ್ಟ್ ಆಫ್ ಆಲ್ ಒಂದು ಶಂಖದ ಶೇಪೇ ಚೆನ್ನಾಗಿರುತ್ತಲ್ವ. ಆಮೇಲೆ ಅದ್ರ ಮೇಲೆ ಒಂದು ಹೂವು ಅಂತಂದರೆ ನೆನೆಸ್ಕೊಂಡ್ರೇ ಅದೆಷ್ಟು ಖುಷಿ ಆಗುತ್ತೆ. ಆಮೇಲೂ ಕಲರ್ಗಳು ಯಾವುದು ಚೆನ್ನಾಗಿ ಕಾಣುತ್ತೆ ಅಂತಂದರೆ, ಈ ಏನು ಡಾರ್ಕ್ ಪಿಂಕ್ ಕಲರ್ ಇರುತ್ತಲ್ಲ, ಅದಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆಲ್ಲ ರಂಗೋಲೆಗಳಿಗೆ. ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನೇ ನಾನು ಕಲರ್ ಮಾಡಬೇಕು ಅಂತ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ನೀವು ಆಗಲೇ ನೋಡಿರ್ತೀರಲ್ಲ ತಮ್ನೇನಲ್ಲಿ, ಆಗಲೇ ಗೊತ್ತಾಗಿರುತ್ತೆ ಯಾವ್ಯಾವ ಕಲರ್ ಇದೆ, ಹೇಗೆ ಕಾಣಿಸ್ತಿದೆ ಅಂತ. ಅದು ನೀವು ಹೇಳಬೇಕು ಅಷ್ಟೇ, ನಿಮ್ಗೆ ಇಷ್ಟ ಆಗ್ತಿದೆಯಾ ನಾ ಯೂಸ್ ಮಾಡ್ತಾ ಇರೋ ಕಲರ್ಗಳು ಏನು ಅಂತ ನನಗೆ ಹೇಳಿ, ಆಯಿತಾ? ನಾನಂತೂ ಕಾಯ್ತಾನೇ ಇರ್ತೀನಿ ನಿಮ್ಮ ಅನಿಸಿಕೆಗಳಿಗೆ. ಎಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ ಚೆನ್ನಾಗಿದೆ ಅಂತ, ನಿಮ್ಗೆ ಇಷ್ಟ ಆಗ್ತಿದೆ. ಆದರೂ ಎಲ್ಲರೂ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಲೈಕ್ ಕೊಡೋದನ್ನು ಮರಿಲೇಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ನಾವು ಬೆಳೆಯೋದಕ್ಕೆ ಸಾಧ್ಯ. ಮತ್ತು ಇನ್ನೇನಾದರೂ ಇದರಲ್ಲಿ ಮಾಡಬೇಕು ಅಂತಿದ್ರೆ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗೋದು. ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ನನಗೆ ಬೆಳೆಯೋದಕ್ಕೆ ಆಗಲ್ಲ. ಅದು ಇವತ್ತೊಂದು ಈ ವಿಡಿಯೋ ಬಗ್ಗೆ. ಆಮೇಲೆ ನಾನು ಹೇಳ್ತಾ ಇದ್ದೆ ಅಲ್ವಾ, ಪ್ಲೇಸಸ್ಗಳನ್ನ ಯಾವ್ಯಾವುದು ವಿಸಿಟ್ ಮಾಡೋದು ಇದರಲ್ಲಿ ನ್ಯೂಜಿಲ್ಯಾಂಡಿಗೆ ಬಂದಾಗ ಅಂತ. ನಾನು ಕೇಳಿದ ಪ್ರಕಾರ ನ್ಯೂಜಿಲ್ಯಾಂಡು ಚೀಪೆಸ್ಟ್ ಟ್ರಾವೆಲ್ ಮಾಡೋದಕ್ಕೆ ಓವರ್ಸೀಸು, ಹೊರದೇಶಗಳಿಗೆ ಏನಾದರೂ ಪ್ರವಾಸ ಹೋದಾಗ ಅಷ್ಟೊಂದು ಕಾಸ್ಟ್ಲಿ ಆಗಲ್ಲ. ಆದರೆ ನಮಗೇನೋ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿನೇ ಅನಿಸುತ್ತೆ. ಆದರೂ ಪರವಾಗಿಲ್ಲ. ಈಗ ಬೇರೆ UK ಅಥವಾ ಇನ್ನೆಲ್ಲೋ ಅಮೆರಿಕಾಗೋ ಹೋದಾಗ ಅಲ್ಲಿ ತುಂಬಾ ಕಾಸ್ಟ್ ಆಗುತ್ತೆ, ಆದರೆ ಇದಕ್ಕೆ ಅಷ್ಟೊಂದು ಆಗಲ್ಲ. ಆಮೇಲೆ ಇವತ್ತಿಂದು ಏನು ಹೇಳೋಣ ಅಂದ್ಕೊಂಡ್ರೆ, ಇವತ್ತಿನ ನ್ಯೂಜಿಲ್ಯಾಂಡ್ ಬಗ್ಗೆನೇ ಹೇಳ್ತೀನಿ. ಇದು ಪುಟ್ಟದ ದೇಶ ಹೋಲಿಸ್ಕೊಂಡ್ರೆ ಬೇರೆದಕ್ಕೆ, ರಷ್ಯಾ ಅಥವಾ ಇಂಡಿಯಾ, ಚೈನಾ ಅವಕ್ಕೆಲ್ಲ. ಆಲ್ಮೋಸ್ಟ್ ಇದು ಎಷ್ಟಿದೆ ಸೈಜು ಅಂತಂದರೆ, ಏರಿಯಾ ಎಲ್ಲ UK ಅಷ್ಟೇ ಇದೆ. UKಲಿ 69 ಮಿಲಿಯನ್ ಇದೆ ಅಲ್ವಾ ಅದು ಪಾಪ್ಯುಲೇಷನು. ಆದರೆ ಇಲ್ಲಿದು 5 ಮಿಲಿಯನ್ನು ಅಷ್ಟೇ ಪಾಪ್ಯುಲೇಷನು ಓವರಾಲು. ಅದರಲ್ಲೂ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತಂದರೆ, ನಾನು ನೆನ್ನೆನೂ ಹೇಳ್ತಿದ್ದೆ ಅಲ್ವಾ, ಆಕ್ಲ್ಯಾಂಡಲ್ಲೇ ಮೇಯ್ನ್ ಪಾಪ್ಯುಲೇಷನ್ ಇರೋದು. ಎಷ್ಟು ಅಂತಂದರೆ 37% ಅಷ್ಟು ಆಕ್ಲ್ಯಾಂಡಲ್ಲೇ ಇದೆ. ಆಮೇಲೆ ಇದರಲ್ಲಿ ಅಷ್ಟು UK ಅಷ್ಟೇ ಲ್ಯಾಂಡ್ ಏರಿಯಾ, ಆದರೆ ಪಾಪ್ಯುಲೇಷನ್ ಇರೋದು ಎಷ್ಟು ಅಂತಂದರೆ ಜಸ್ಟ್ ಒಂದು 20% ಅಷ್ಟೇ. 80% ಅಷ್ಟು ನಿಯರ್ಲಿ ಇಷ್ಟು ಬರೀ ಈ ನೀರು ತಪ್ಪಿದ್ರೆ ಈ ಫಾರೆಸ್ಟ್ ಬುಷ್ಗಳೇ ಆಗೋಗಿದೆ. ಅದಕ್ಕೆ ಎಲ್ಲಿ ನೋಡಿದ್ರೂ ಹಚ್ಚ ಹಸಿರು ಕಾಣಿಸುತ್ತೆ ಇದು. ಆಮೇಲೆ ಇವರು ಬುಷ್ಗಳದನ್ನು ಆ ಥರ ಬುಷ್ಗಳು ವಾಕ್ ಏರಿಯಾ ಅಂತೆಲ್ಲ ಮಾಡ್ಕೊಂಡಿದ್ದಾರಲ್ವ, ಅದನ್ನು ಏನು ಕಡಿದ್ಬಿಟ್ಟು ಅದನ್ನು ಇದಕ್ಕೆ ಬಳಸ್ಕೊಂಡಿಲ್ಲ, ಮನೆಗಳು ಕಟ್ಟೋದಕ್ಕೆ ಅಥವಾ ಇನ್ನೇನಾದರೂ ಕಮರ್ಷಿಯಲ್ ಆಗಿ. ಅದು ಹೇಗಿದೆಯೋ ಹಾಗೇ ಇಟ್ಕೊಂಡು ಅದರ ಅಕ್ಕಪಕ್ಕ ಮಾಡ್ಕೋತಾರೆ. ಅದನ್ನು ಯಾವುದೇ ಕಾರಣಕ್ಕೂ ಕೊಡಲ್ಲ ಇದು ಗೌರ್ಮೆಂಟು. ಆಮೇಲೂ ಅವೆಲ್ಲ ಸರಿ ಇಲ್ಲದೇನೂ ಇರ್ಬೋದು, ಇದಕ್ಕೆ ಮನೆಗಳು ಕಟ್ಟೋದಕ್ಕೆ ಅಥವಾ ಕಮರ್ಷಿಯಲ್ ಆಗಿ ಮಾಡ್ಕೊಳ್ಳೋದಕ್ಕೆ. ಅದರಿಂದ ಅದು ಕೊಡಲ್ಲ. ಗೌರ್ಮೆಂಟ್ ಅದರಲ್ಲಿ ಎಲ್ಲ ರೂಲ್ಸ್ ರೆಗ್ಯುಲೇಷನು ತುಂಬಾ ಚೆನ್ನಾಗಿದೆ, ಯಾವುದಕ್ಕೂ ಭಯಪಡೋ ಅಗತ್ಯ ಇಲ್ಲ ಅದು. ಆಮೇಲೆ ಮತ್ತೆ ಇನ್ನೇನು ಅಂತಂದರೆ, ಇಲ್ಲಿದು
ಡೇ ಮೇಯ್ನು ಸೋರ್ಸ್ ಯಾವುದು ಅಂತಂದರೆ ಡೈರಿ. ಡೈರಿ ಅಂತಂದರೆ ಈ ಡೈರಿ ಪ್ರಾಡಕ್ಟ್ಸು, ಮಿಲ್ಕ್ದು. ಆಮೇಲೆ ಮೀಟ್ ಪ್ರೊಸೆಸ್ಸಿಂಗು ಇಲ್ಲಿದು ತುಂಬ ಹೆಚ್ಚಿಗೆ. ಇದು ಏನೋ ಬೀಫೇ, ಬೀಫು ಇದು ಮಾಡ್ತಾರೆ. ಲ್ಯಾಂಬೆಲ್ಲ ಏನಿದ್ರು ಇಂಡಿಯನ್ಸು, ಅವರು ಬೀಫು ತಿಂತಾರೆ. ಈಗ ಫಾರ್ ಎಕ್ಸಾಂಪಲ್ಲು ನನ್ನ ಮನೇಲಿ ನಾವು ಮಾಡಲ್ಲ, ಆದರೂ ಮಕ್ಕಳು ತಿನ್ನಬೇಕು ಅನಿಸಿದ್ರೆ ಹೊರಗಡೆ ತಿನ್ನಿ ಇಲ್ಲಾದರೂ ಅಂತ ಹೇಳ್ತೀನಿ. ಆದರೂ ಅದು ನಮ್ಮ ಇಂಡಿಯನ್ ಜೀನ್ಸೇ ಇರೋದ್ರಿಂದ ಅವರು ಇಷ್ಟಪಡಲ್ಲ. ಒಂದು ಸಲ ಏನೋ ಟೇಸ್ಟ್ ಮಾಡಿದ್ದಾನೆ ದೊಡ್ಡವನು, ಅವನು ಅಮ್ಮ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತಲೇ ಹೇಳಿದ್ದು. ಅದರಿಂದ ಅವರು ಈಗ ತಿನ್ನೋದಕ್ಕೂ ಹೋಗಲ್ಲ, ಏನೂ ಮಾಡಲ್ಲ. ಅದಾಯಿತು. ಆಮೇಲೆ ಇದು ನ್ಯೂಜಿಲ್ಯಾಂಡು ಯಾವಾಗ ಡೆವಲಪ್ ಆಗಿದ್ದು, ಯಾವಾಗ ಇದಾಗಿದ್ದು ಅಂತಂದರೆ 1680s ಅಥವಾ 1867 ನ್ಯೂಜಿಲ್ಯಾಂಡು ಇದಾಗಿ ಡೆವಲಪ್ ಆಗಿ ಎಲ್ಲ ಪ್ರಪಂಚಕ್ಕೆ ಗೊತ್ತಾಗಿ ಇದಾಗಿರೋದು. ಅದು ರೀಸೆಂಟ್ ಅಂತಲೇ ಹೇಳ್ಬೋದು ಇಂಡಿಯಾಕ್ಕೆಲ್ಲ ಹೋಲಿಸ್ಕೊಂಡ್ರೆ. ಅಲ್ಲಿ ತನಕ ಯಾರೂ ಆಗಿರಲಿಲ್ಲ. ಆಯಿತಾ. ಇದಿಷ್ಟು ಹಿಸ್ಟ್ರಿ ನ್ಯೂಜಿಲ್ಯಾಂಡದು. ಮತ್ತು ಪ್ಲೇಸಸ್ಸು ಹ್ಯಾಮಿಲ್ಟನಲ್ಲಿ ಹೇಳ್ತಾ ಇದ್ದೆ ಅಲ್ವಾ, ಇನ್ನೇನೋ ಹೇಳಬೇಕು ಅಂತಿದೆ. ಹ್ಯಾಮಿಲ್ಟನಲ್ಲೂ ಝೂ ಇದೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಹಾಕಿದ್ರೆ ಬರುತ್ತೆ, ಆದರೆ ನಾವು ಇನ್ನೂ ವಿಸಿಟ್ ಮಾಡಿಲ್ಲ, ನಾವು ಮಾಡಬೇಕು. ಆಯಿತಾ. ಆಮೇಲೆ ಮತ್ತೆ ಪುನಃ ಹ್ಯಾಮಿಲ್ಟನ್ನಿಂದ ಮುಂದೆ ಹೋಗ್ತಾ ಇದ್ದರೆ ಅದು ಕೋರಮಂಡಲ್ ಹಾಟ್ ವಾಟರ್ ಬೀಚ್ ಹೇಳಿದ್ನಲ್ಲ, ಆ ಹಾಟ್ ವಾಟರ್ ಬೀಚಿಗೂ ಇದಕ್ಕೂ ಮಧ್ಯ ಕೋರಮಂಡಲದಕ್ಕೂ ಕೋರಮಂಡಲ್ ಇದು ಕೆಥೆಡ್ರಲ್ ಕೌ ಅಂತ ಸಿಗುತ್ತೆ. ಅದು ಏನಿಲ್ಲ, ಬುಷ್ ವಾಕ್, ಒಂದು 45 ಮಿನಿಟ್ಸು. ಆದರೆ ಅಲ್ಲಿ ಒಂಥರ ಹೇಗೆ ಅಂತಂದರೆ ಸಮುದ್ರ ಮಧ್ಯ ಅಲ್ಲ, ಸಮುದ್ರದ ಪಕ್ಕ ಹೊಡೆದು ಬಂಡೆ ಇದೆಲ್ಲ ಆಗಿರುತ್ತಲ್ಲ, ಅದರ ಮಧ್ಯ ಒಂಥರ ಇನ್ವರ್ಟೆಡ್ ವಿ ಇದ್ರ ಥರ ಇದಾಗಿದೆ. ಅದು ಗ್ಯಾಪ್ ಆಗಿರೋದ್ರಿಂದ ಅದು ಒಳಗೆ ಹಿಂಗೆ ಹೋಗಿ ಬರಬಹುದು. ಹೋಗಿದ್ದಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ರು, ಏನೋ ಆಗಿದೆ ಅಂತ ಅಂದ್ಬಿಟ್ಟು ಹೋಗೋಕ್ಕಾಗ್ತಿರ್ಲಿಲ್ಲ. ಆದರೆ ನೋಡಿದ್ವಿ, ಎಲ್ಲ ಮಾಡ್ಕೊಂಡಿದ್ವಿ, ಪಿಕ್ಚರ್ಗಳೆಲ್ಲ ತೊಗೊಂಡಿದ್ವಿ ಅಲ್ಲಿ. ಆದರೆ ನಂದು ಇದಾಯ್ತಲ್ಲ ಪ್ರಾಬ್ಲಮ್ಮು, ಫೈಲ್ ನಾವು ಒಂದು ಇದರಿಂದ ಒಂದಕ್ಕೆ ಟ್ರಾನ್ಸ್ಫರ್ ಮಾಡುವಾಗ ಎಲ್ಲ ಕರಪ್ಟ್ ಆಗೋಯ್ತು ಅನ್ನಲ್ಲ, ಅದರಲ್ಲಿತ್ತು ಅದು ಫೋಟೋಸ್ ಎಲ್ಲ, ಅದೆಲ್ಲ ಹೋಯಿತು. ಅದಾಯಿತಾ. ಕೆಥೆಡ್ರಲ್ ಕೌ. ಕೋರಮಂಡಲು ಅಂತಂದರೆ ಜಸ್ಟ್ ಅದೇ ಬೀಚು. ಅದೊಂದು ಅಲ್ಲಿ ಹೋದಾಗ ನಾವು ಏನು ಕೋರಮಂಡಲೇನು ಅಷ್ಟು ಸೀನಿಕ್ ವ್ಯೂ ಅಷ್ಟೇ. ಆಮೇಲೆ ಈ ಹಾಟ್ ವಾಟರ್ ಬೀಚು ಎಲ್ಲ ಪಕ್ಕದಲ್ಲಿದೆಯಲ್ಲ ಅಂತ ಕೋರಮಂಡಲ್ ಇದು ಮಾಡ್ತಾರೆ. ನಮಗೇನು ಅಲ್ಲಿ ಅಷ್ಟೊಂದೇನು ಕಾಣಿಸ್ಲಿಲ್ಲ. ಅಲ್ಲೇ ಮತ್ತೊಂದು ಮ್ಯೂಸಿಯಮ್ ಇದೆ ಕೋರಮಂಡಲಲ್ಲಿ, ಅದು ಚೆನ್ನಾಗಿದೆ. ಅಲ್ಲಿ ಇದು ಮಾಡಿದ್ವಿ. ಆಮೇಲೆ ನಾವು ಹೋಗಿದ್ದಾಗ ಅದು ಮಳೆ ಸೀಸನ್ನು, ಮಳೆ ಇದಾಗಿದ್ದರಿಂದ ಅಲ್ಲಿ ಎಲ್ಲದನ್ನು ಸ್ಟಾಪ್ ಮಾಡಿಬಿಟ್ಟಿದ್ರು, ಫೆರ್ರಿ ಅದು ಇದು ಎಲ್ಲ. ಅದರಿಂದ ನಮಗೇನು ಅವೆಲ್ಲ ಮಾಡೋದಕ್ಕೆ ಆಗಲಿಲ್ಲ. ಆಯಿತಾ. ಆಮೇಲೆ ಅಲ್ಲಿಂದ ಹಾಗೆ ಇದು ಮಾಡಿಕೊಂಡು ಇನ್ನೊಂಚೂರು ಮುಂದೆ ಹೋಗ್ತಾಯಿದ್ರೆ ನಾವೆಲ್ಲ ಅಲ್ಲಿ ರೋಟೊರೋವಾ ಅದೆಲ್ಲ ಇದು ಮಾಡ್ಕೋಬೋದು, ಮತ್ತೆ ಹೋಗ್ಬೋದು ಅಲ್ಲಿಗೆ ರೋಟೊರೋವಾದಲ್ಲಿ ಹೋದಾಗ ಏನೋ ಹೇಳ್ತಿದ್ದೆ ಅಲ್ವಾ, ಸಾಮಾನ್ಯ ಎಲ್ಲ ಹಾಟ್ ಪೂಲ್ಗಳಿರುತ್ತೆ ಅಲ್ಲಿ. ಹಾಟ್ ವಾಟರ್ ಇದು ಹಾಗೇ ಹೋಗುತ್ತೆ, ಒಂಥರ ನೀರು ಸ್ಟ್ರೀಮ್ ಥರ, ಅದು ಬಿಸಿ ಇದೆ. ಆಮೇಲೆ ತೀರಾ ಇದಿರೋ ಕಡೆ, ಹಾಟ್ ಇರೋ ಕಡೆ ಅಲ್ಲೆಲ್ಲ ಕ್ಲೋಸು, ಏನು ಇದು ಮಾಡೋದಕ್ಕೆ ಹೋಗೋಕ್ಕೆ ಆಗಲ್ಲ ಹತ್ರಕ್ಕೂ, ಅಷ್ಟು ನೀರು ಬಿಸಿ ಇರುತ್ತಂತೆ. ನಾವು ಅಮ್ಮ ಬಂದಿದ್ದಾಗ ಅಲ್ಲಿಗೆ ಹೋದ್ವಿ, ಆ ಪ್ಲೇಸು ಅದೆಲ್ಲ ಕ್ಲೋಸ್ ಆಗಿತ್ತಲ್ವ, ಅದರಿಂದ ಏನು ಇದು ಮಾಡೋಕ್ಕಾಗಲಿಲ್ಲ, ಅದು ಯಾವಾಗಲೂ ಕ್ಲೋಸೇನೆ. ಆಮೇಲೆ ರೋಟೊರೋವಾದಲ್ಲಿ ಮತ್ತೆ ಪುನಃ ಗೊಂಡೋಲಾ ಅಂತ ಇದೆ, ಅದು ಚೆನ್ನಾಗಿದೆ, ಅದು ಹೋಗಿದ್ವಿ. ಆಮೇಲೆ ಗೊಂಡೋಲ ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಲೂಸ್ ಡ್ರೈವ್ ಮಾಡ್ಕೊಂಡು ಕೆಳಗೆ ಬರಬಹುದು, ಅದು ಮಾಡಿದ್ವಿ ನಾವು ಫಸ್ಟ್ ಟೈಮು. ಆಮೇಲೆ ಮತ್ತು ಇನ್ನೊಂದು ಮೇಜ್ ಅಂತ ಇದೆ ಅಲ್ಲಿ, ಅದು ಚೆನ್ನಾಗಿದೆ ಅಲ್ಲಿ. ಮತ್ತಿನ್ನೊಂದು ಎಲ್ಲೋದ್ರೂ ಸೀನಿಕ್ ಪ್ಲೇನ್ ಅಂತ ಇರುತ್ತೆ, ಅದು ಮಾಡ್ಬೋದು, ಚೆನ್ನಾಗಿದೆ ಮೇಲಿಂದ ವ್ಯೂಗಳು ಎಲ್ಲ.
ಅಲ್ಲಿ ಮಾಡೋಣ ಅಂತಿದ್ವಿ, ಅಷ್ಟೊತ್ತು ಕ್ಲೋಸ್ ಆಗೋಗಿತ್ತು ನಾವು ಫಸ್ಟ್ ಹೋಗಿದ್ದಾಗ, ಅದರಿಂದ ನಾವು ಮಾಡಲಿಲ್ಲ. ಆಮೇಲೆ ಇನ್ನೇನಿದೆ ರೋಟೋರೋವಾದಲ್ಲಿ ನೆನಪಿಸ್ಕೋತಾ ಇದ್ದೀನಿ ಎಲ್ಲ, ನೆನಪು ಬಂದಾಗ ಅಷ್ಟು ಹೇಳ್ತಾ ಇದ್ದೀನಿ. ಆಯಿತಾ, ರೋಟೋರೋವಾ. ಆಮೇಲೆ ಅದರಿಂದ ಮೇಲೆ ಹೋಗ್ತಾ ಹೋದರೆ ಇದು ಯಾವುದು ಇದು ಬರುತ್ತೆ, ಮೋಂಟ್ರೆಪೋ. ಅದು ಏನು ಅಂತಂದರೆ ಶಿಮ್ಲಾ ಥರ. ವಿಂಟರಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ನಾವು ವಿಂಟರ್ ಎಂಡಲ್ಲಿ ಹೋಗಿದ್ವಿ, ಒಂದೇ ಸಲ ಹೋಗಿರೋದು. ಇದುವರೆಗೂ ಮಕ್ಕಳನ್ನ ಕರ್ಕೊಂಡೋಗಿಲ್ಲ, ಕರ್ಕೊಂಡೋಗ್ಬೇಕು. ಒಂದಲ್ಲ ಒಂದು ಪ್ರಾಬ್ಲಮ್ಮು ಆ ಟೈಮ್ಗಳಲ್ಲಿ. ಆಮೇಲೆ ಮಕ್ಕಳನ್ನ ಕರ್ಕೊಂಡೋಗೋದಕ್ಕೆ ಭಯ ಅಂತಂದರೆ ತುಂಬ ಚಳಿ ಇರುತ್ತೆ, ಅಲ್ಲೇನಾದರೂ ಆದರೆ ಆಟ ಆಡ್ಕೊಂಡು ಮಕ್ಕಳು ಅಂದ್ಬಿಟ್ಟು ಒಂದು ಸ್ವಲ್ಪ ತಡಿತಾ ಇದ್ದೀವಿ. ಈಗ ಕರ್ಕೊಂಡು ಹೋಗಬೇಕು. ಈ ಇಯರ್ ಆಗುತ್ತಾ ಏನೋ ನೋಡೋಣ. ಅದು ಚೆನ್ನಾಗಿದೆ. ಫಸ್ಟು ಹೋದಾಗ ನನ್ನ ದೊಡ್ಡ ಮಗ ಜಸ್ಟ್ ಒಂದು ಸೆಪ್ಟೆಂಬರಲ್ಲೇನೋ ಹೋದ್ವಿ ನಾವು, ಸೆಪ್ಟೆಂಬರ್ ಫಸ್ಟ್ ವೀಕು. ಸೆಪ್ಟೆಂಬರ್ 15th ನಮ್ಮದು ಫ್ಲೈಟು ಇಂಡಿಯಾಕ್ಕಿತ್ತು. ಸೆಪ್ಟೆಂಬರ್ 5th ಹಂಗೆ ಹೋದ್ವಿ ಅಲ್ಲಿಗೆ ಒಂದು 3 ದಿನಕ್ಕೆ. ಆಗ ಅವನು ಜಸ್ಟ್ 5 months ನನ್ನ ಮಗ. ಹೋದ್ರು, ಅಮ್ಮ ಇದ್ದರು, ಅಮ್ಮ ಡ್ಯಾಡಿ ಮತ್ತು ಇನ್ನೊಬ್ಬರು ಫ್ಯಾಮಿಲಿ ಫ್ರೆಂಡು. ಅವರು ನ್ಯೂಲಿ ಮ್ಯಾರೀಡು. ಅವ್ರು ಬಂದಾಗ ಅವರು ಬಂದ್ರ ಜೊತೆಗೆ ನನಗೆ ಭಯ ಆಗ್ತಿತ್ತು, ಅಮ್ಮಂಗೇನಾದರೂ ಇದು ಮಾಡ್ತಾರಾ ಏನು ಅಂತ. ನೋಡಿದ್ರೆ ಅಮ್ಮನೇ ಫಸ್ಟ್ ಹೋಗಿ ಅಲ್ಲಿ ಐಸ್ಗಳ ಜೊತೆ ಆಟ ಆಡ್ತಾಯಿದ್ರು. ಆಮೇಲೆ ಎಂಜಾಯ್ ಮಾಡ್ತಿದ್ದಾರೆ, ಮಾಡಲಿ ಅನ್ನೋ ಇದಿತ್ತು, ಒಂಥರ ಖುಷಿ ಇತ್ತು. ಆದರೂ ಅದು ನಾವು ಹೋಗೋ ತನಕ ಎಲ್ಲ ಟೈಮ್ ಆಗೋಗಿತ್ತಲ್ಲ, ಅದರಿಂದ ಹೆಚ್ಚಿಗೆ ಟಿಪ್ ತನಕ ಹೋಗೋಕ್ಕಾಗಲಿಲ್ಲ. ಇದರಲ್ಲೆಲ್ಲ ಟಿಪ್ ತನಕ ಹೋಗ್ಬೋದಂತೆ, ಆದರೆ ನಾವು ಇಲ್ಲಿ ಅದು ಗೊತ್ತಿಲ್ಲದೇ ಟೈಮೆಲ್ಲ ಇಲ್ಲೇ ಆಟ ಆಡ್ತಾ ಕೂತ್ಕೊಂಡ್ವಿ. ಅದು ಟೈಮ್ ಆಗೋಗಿತ್ತು 3 o'clock ಮೇಲೆ ಬಿಡಲ್ ಬಂತೆ ಅದು ಅಲ್ಲಿಗೆ. ಅದು ಆಮೇಲೆ ಸ್ಕೀಯಿಂಗ್ ಎಲ್ಲ ಮಾಡೋರು ಇದ್ದರೆ ಅದನ್ನು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಸೇರಿ ಒಂದು ತೊಗೊಂಡ್ರೆ ಬಿಟ್ಟು ಒಬ್ಬರಾದ್ಮೇಲೆ ಒಬ್ಬರು ಅದನ್ನು ಹಾಕ್ಕೊಂಡು ಮಾಡ್ಬೋದು. ಸೈಜು ಎಲ್ಲ ಶೂದು ಕರೆಕ್ಟಾಗಿತ್ತು ಅಂದರೆ, ಎಲ್ಲರದು ಒಂದೇ ಥರ ಇತ್ತು ಅಂದರೆ. ಆಯಿತಾ, ಇದಿಷ್ಟು ಇದು. ಆಮೇಲೂ ಅಲ್ಲಿಗೆಲ್ಲ ಇದು ಟ್ರೈನು ಹೋಗುತ್ತೆ ಅನಿಸುತ್ತೆ, ಆದರೆ ಟ್ರೈನು ತುಂಬಾ ಚಾರ್ಜ್ ಜಾಸ್ತಿ, ಟೂರಿಸ್ಟ್ ಟ್ರೈನು. ಅದೇ ಓಪನ್ ಒಂದೇ ಮಾತರಂ ಇದೆಯಲ್ಲ, ಒಂದೇ ಭಾರತ್ತು, ಆ ಥರ ಟ್ರೈನ್ ಅನಿಸುತ್ತೆ. ಅದು ತುಂಬಾ ಇದು. ನಾವು ಹೋಗಬೇಕು ಅಂದ್ಕೊಂಡಿದ್ದೀವಿ, ಹೋಗಬೇಕು. ಈಗ ನೋಡಿದಾಗ ತುಂಬಾ ಕಾಸ್ಟ್ಲಿ ಅನ್ನಿಸ್ತು, ಥೌಸಂಡ್ಸ್ ಟುಗೆದರು. ಅದು ಒಬ್ಬೊಬ್ಬರಿಗೆ ಅಷ್ಟಾಯಿತು ಅಂತಂದ್ರೆ ಕಷ್ಟ ಅಲ್ವಾ ಅಂದ್ಬಿಟ್ಟು ಸುಮ್ಮನಿದ್ದೀವಿ. ಅಂದರೂ ಸ್ವಲ್ಪ ಹತ್ರದಕ್ಕೆ ಹೋಗಬೇಕು, ಎಲ್ಲಿಗಾಗುತ್ತೋ ಅಲ್ಲಿಗೆ. ಇದು ನೋಡೋ ಪ್ಲೇಸ್ಗಳಂತೂ ತುಂಬ ಇರುತ್ತೆ. ಈಗ ಆಲ್ಮೋಸ್ಟ್ ನಾವು ಆಕ್ಲ್ಯಾಂಡಲ್ಲಿ ಇರೋ ಅಂಥದ್ದು ಪ್ಲೇಸಸ್ಸು ಎಲ್ಲದನ್ನು ಕವರ್ ಮಾಡ್ಕೊಂಡಿದ್ದೀವಿ. ಆದರೂ ಇನ್ನೂ ಇವೆ ಸುಮಾರು ಪ್ಲೇಸಸ್ಗಳು ಕವರ್ ಮಾಡೋದಕ್ಕೆ, ಮಾಡಬೇಕು. ನೋಡೋಣ ಯಾವಾಗ ಮಾಡೋಕ್ಕಾಗುತ್ತೆ ಅಂತ. ಏನು ಮಕ್ಕಳ ಸೌಂಡ್ ಕೇಳಿಸ್ತಾ ಇಲ್ಲ ಅಂದ್ಕೊಂಡಿದ್ದೀರಾ? ಮಕ್ಕಳು ಸ್ಲೀಪ್ ಓವರು ಬಂದರು. ನೆನ್ನೆ ಒಬ್ಬರ ಮನೆಗೆ ಹೋಗಿ ಇವತ್ತು ಬಂದಿದ್ದಾರೆ ಮನೆಗೆ. ಆಮೇಲೀಗ ಅವ್ರದ್ದು ಟೈಕ್ವಾಂಡೋ ಅಂದರೆ ಕರಾಟೆದು ಇದು ಪೂಲ್ ಪಾರ್ಟಿ ಇದೆ, ಅಲ್ಲಿಂದ ಕರಾಟೆ ಇದರಿಂದ ಅದಕ್ಕೆ ಹೋಗಿದ್ದಾರೆ. ಪಾರ್ಟಿ ಮುಗಿಸ್ಕೊಂಡೇನೋ ಮನೆಗೆ ಬರೋ ತನಕ 8-8:30 ಆಗೋಗುತ್ತೆ. ಹಸ್ಬೆಂಡ್ ಕರ್ಕೊಂಡು ಬರ್ತಾರೆ. ಅದರಿಂದ ಒಂದು ಸ್ವಲ್ಪ ಸೌಂಡು ಎಲ್ಲ ಎಫೆಕ್ಟ್ಗಳು ಕಡಿಮೆ ಮಕ್ಕಳದು. ಸಾಮಾನ್ಯ ಈ ಟೈಮಲ್ಲಿ ಅವರು ಇರೋದು ಇರಲ್ಲ. ಬಿಸಿಲಿತ್ತು ಅಂತಂದರೆ ಸಮ್ಮರ್ ಅಲ್ವಾ, ಎಲ್ಲೂ ಹೋಗಿಲ್ಲ ಅಂತಂದರೆ ಗ್ಯಾರಂಟಿ ಅವರು ಫುಟ್ಬಾಲ್ ಆಟ ಆಡೋದಕ್ಕೆ ಹೋಗ್ತಾರೆ. ತುಂಬಾ ಎಂಜಾಯ್ ಮಾಡಿದ್ರು. ಕೇರಮ್ ಆಟ ಆಡ್ತಿದ್ರು 4 ಜನನೂ ಎಲ್ಲ ಮಾಡ್ಕೊಂಡು. ನಾ ಇದನ್ನು ಮಾಡೋ ತನಕ ವೀಡಿಯೋನ ಅದು ಮಕ್ಕಳೇ ಅವ್ರ ಏಜ್ ಅವರಾದರೆ ಸರಿ. ನನ್ನ ಜೊತೆ ಆದರೆ ಶಟ್ಲ್ ಕಾಕ್ ಆಡ್ಕೋಬೋದು, ಯಾವಾಗಲಾದರೂ ಆಡ್ತೀವಲ್ಲ, ಅದರಿಂದ ಅವರು ಏನೋ ಬೇರೆ ಆಡೋಣ ಅಂದ್ಕೊಂಡು ಹೋಗಿದ್ದಾರೆ ಅಲ್ಲಿ. ನೋಡಿ ಹೀಗೆ ಅನ್ನಿಸ್ತಿದೆ, ಕಲರ್ ಕಾಂಬಿನೇಷನ್ ಇಷ್ಟ ಆಗ್ತಿದೆಯಾ ಏನು ಅಂತ ನನಗೆ ಹೇಳಿ. ಇದು ಒಂದೇ ಥರ ಮಾಡಿದ್ರೆ ಹೇಗೆ ಎಲ್ಲದೂ ಸೇಮ್ ಆಗೋಗುತ್ತೆ ಅಕ್ಕಪಕ್ಕ ಅಂದ್ಬಿಟ್ಟು ನಾನು ಈ ಥರ ಇಂಟರ್ಚೇಂಜ್ ಮಾಡ್ತಿದ್ದೀನಿ ಸಾಮಾನ್ಯ. ಆಗ ಒಂಥರ ಆಲ್ಟರ್ನೇಟಿವ್ ಆಗಿ ಚೆನ್ನಾಗಿ ಕಾಣುತ್ತಲ್ಲ, ಎಲ್ಲ ಡಿಫ್ರೆಂಟಾಗಿ ಅಂತ ಅಷ್ಟೇ, ಇನ್ನೇನು ಇದಿಲ್ಲ.
ಆಮೇಲೆ ಇವತ್ತು ಅಕ್ಕ ಒಂದು ಇನ್ಸಿಡೆಂಟ್ ಹೇಳಿದ್ರು. ಅವರು ದಿನ ಆಟೋದಲ್ಲಿ ಹೋಗ್ತಾರಲ್ಲ ಬಸ್ಸಿಗೆ ಹೋಗೋದಕ್ಕೆ. ಆಗ ಮನೆ ಹತ್ರ ಏನೋ ಒಂದು ಖಾಲಿ ಖಾಲಿ ಇತ್ತಂತೆ ಎಲ್ಲ. ಆಮೇಲೆ ಹೇಳಿದ್ರಂತೆ ಯಾರೋ ವರ್ಕರು ಬಿಲ್ಡಿಂಗ್ ಇದರಿಂದ ಇದಾಗಿ ಬಿದ್ದೋಗಿ ಸತ್ತೋದ್ರು, ಸ್ಪಾಟಾಗಿ ಹೋಗಿದ್ದಾರೆ ಅಂತ. ಅದು ಕೇಳಿ ತುಂಬಾ ಬೇಜಾರಾಯಿತು. ಏನು ಅವ್ರು ಎಲ್ಲ ಬಡವರೇ ಅಲ್ವಾ ಅಂತ ಗಾರೆ ಕೆಲಸ ಎಲ್ಲ ಮಾಡೋದು. ಪಾಪ ಏನೂ ಇಲ್ಲ, ಎಲ್ಲೆಲ್ಲಿರುತ್ತೆ ಸಾವು ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಅಲ್ವಾ. ಆ ಥರ ಆಗೋಯ್ತು. ಏನೋ ಅದೆಲ್ಲ ಬರ್ತಿದೆಯಾ ಏನೋ ಲಿಫ್ಟ್ ಇದರಿಂದ ಅಂದ್ಕೊಂಡು ಕೆಳಗೆ ಬಗ್ಗಿದ್ದಾರೆ, ಅದೇನಾಯ್ತೋ ಏನೋ ಅಪ್ಪಂಗೆ ಡಮ್ ಅಂತ ಮೇಲಿಂದ ಬಿದ್ದಿದ್ದಾರೆ. ತಲೆ ಸುತ್ತು ಬಂತೋ ಏನೋ, ಅಲ್ಲೇ ಸ್ಪಾಟಾಗಿ ಹೋಗಿದ್ದಾರೆ ಪಾಪ. ಓಂ ಶಾಂತಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟೇ ಕೇಳ್ಕೊಳಕ್ಕಾಗೋದು, ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ ಎಲ್ಲರೂ. ನೋಡಿ ಹೀಗೆ ಇದನ್ನು ಈ ಥರ ಮಾಡಿದೆ. ಇದು ಪರ್ಪಲ್ದು ನಂದು ಪರ್ಪಲ್ ಪ್ರಾಜೆಕ್ಟ್ ಇತ್ತಲ್ಲ, ಅದನ್ನೇ ಯೂಸ್ ಮಾಡಿಕೊಂಡೆ ಕಲರು. ಯಾವುದನ್ನು ಏನು ಮಿಕ್ಸ್ ಮಾಡೋಕ್ಕೂ ಹೋಗಲಿಲ್ಲ. ಇದು ಒಂದು ಸಲ ಮಾಡಿದ್ರೆ ಅಷ್ಟೊಂದು ಎದ್ದು ಕಾಣಲ್ಲ ಅಂದ್ಬಿಟ್ಟು ನಾನು ಅದನ್ನು ಎರಡೆರಡು ಸಲ ಬ್ಲ್ಯಾಕಲ್ಲಿ ಔಟ್ಲೈನ್ ಬರೆದೆ. ಚೆನ್ನಾಗಿ ಕಾಣಿಸ್ತಿದೆ ಆಗ. ನೋಡಿ ಇದು ಏನಾದರೂ ಹೇಳೋಕ್ಕಾಗುತ್ತಾ, ಇದು ರಂಗೋಲಿ ಅಂತ. ಈ ಪೇಂಟ್ ಮಾಡಿರೋದ್ರಿಂದ ಅದು ರಂಗೋಲಿ ಅಂತಲೇ ಗೊತ್ತಾಗಲ್ಲ. ಆದರೆ ನೋಡಿದ್ರೆ ಸಡನ್ನಾಗಿ ಗೊತ್ತಾಗುತ್ತೆ ಕಲರ್ ಹಾಕಿ ಮಾಡಿರೋದು ರಂಗೋಲಿ ಅಂತ ಗೊತ್ತಿರೋರಿಗೆ. ಅದೇ ಬೇರೆಯವ್ರಿಗೆ ಇಲ್ಲಿಯವ್ರಿಗೆ ತೋರಿಸಿದ್ರೆ ಇಲ್ಲ ಡ್ರಾಯಿಂಗು ಅಂತಾರೆ, ಇದನ್ನು ರಂಗೋಲಿ ಅಂತ ಹೇಳಲ್ಲ. ಇದಿಷ್ಟನ್ನು ಹೇಳಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಾಳೆ ಮತ್ತೊಂದು ಡಿಸೈನ್ ಜೊತೆ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು.